ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರಕೇರ. ಕಾಶ್ಮೀರ ಭೂಮಿ ಮೇಲಿನ ಸ್ವರ್ಗದಂತಿದ್ದ ಈ ತಾಣ ಇಂದಿಗೆ ಸರಿಯಾಗಿ 1 ವರ್ಷದ ಹಿಂದೆ ರಕ್ತಸಿಕ್ತವಾಗಿತ್ತು. ಪೆಹಲ್ಗಾಮ್ನ ಅತ್ಯಂತ ಸುಂದರ ತಾಣವಾಗಿದ್ದಂತಹ ಬೈಸರನ್ ಕಣಿವೆಯಲ್ಲಿ ಅಂದು ಹಕ್ಕಿಗಳ ಕಲರವದ ಬದಲಾಗಿ ಉಗ್ರರ ಗುಂಡಿನ ಸದ್ದು ಕೇಳಿಬಂದಿತ್ತು. ಮಿನಿ ಸ್ವಿಟ್ಜರ್ಲ್ಯಾಂಡ್ನಂತಹ ಕಾಶ್ಮೀರವನ್ನು ನೋಡಲು ಬಂದಿದ್ದಂತ ಅಮಾಯಕ 25 ಪ್ರವಾಸಿಗರು ಹಾಗೂ ಅವರನ್ನು ಕಾಪಾಡಲು ಮುಂದಾಗಿದ್ದಂತ ಸ್ಥಳೀಯನೊಬ್ಬ ಸೇರಿ ಒಟ್ಟು 26 ಜನ ಉಗ್ರರ ಗುಂಡಿಗೆ ಬಲಿಯಾಗಿದ್ದರು. ಇಡೀ ದೇಶವೇ ಈ ಘಟನೆಯಿಂದ ಬೆಚ್ಚಿ ಬಿದ್ದಿತ್ತು. ಮತ್ತೊಂದೆಡೆ ಕಾಶ್ಮೀರದ ಪ್ರವಾಸೋದ್ಯಮದ ಮೇಲೆ ಕರಿನೆರಳು ಚಾಚಿತ್ತು. ಎಲ್ಲರ ಮನದಲ್ಲಿದ್ದ ಪ್ರಶ್ನೆ ಒಂದೇ ಆಗಿದೆ: ಕಾಶ್ಮೀರ ಮುಂಚಿನಂತೆ ಮತ್ತೆ ಸುರಕ್ಷಿತವಾಗಲು ಸಾಧ್ಯವೇ ಎಂಬುದು. ಎಸ್, ಕಾಶ್ಮೀರ ಈಗ ಬದಲಾಗಿದೆ. ತನ್ನ ಎಲ್ಲಾ ಕಹಿ ನೆನಪುಗಳನ್ನು ಅಳಿಸಿ ಹಾಕಿ ಹೊಸ ಬದಲಾವಣೆಯೊಂದಿಗೆ ಮರುಜನ್ಮ ಪಡೆಯುತ್ತಿದೆ. ಈಗ ಪ್ರವಾಸಿಗರ ಪ್ರತಿ ಹೆಜ್ಜೆಯಲ್ಲೂ ಸುರಕ್ಷತೆಯ ಕವಚ ಇದೆ. ಅದರ ಹೆಸರೇ QR ಕೋಡ್ ವ್ಯವಸ್ಥೆ. ಹೌದು, ಕಾಶ್ಮೀರದಲ್ಲಿ ಇದೀಗ ಪ್ರವಾಸಿಗರ ಸುರಕ್ಷತೆಗಾಗಿಯೇ QR ಕೋಡ್ ವ್ಯವಸ್ಥೆಯೊಂದನ್ನು ಜಾರಿಗೆ ತಂದಿದ್ದಾರೆ. ಈ ದಾಳಿ ನಡೆದಂತಹ ಪೆಹಲ್ಗಾಮ್ನಲ್ಲಿ ಈ QR ಕೋಡ್ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದು, ಪ್ರವಾಸಿಗರು ಇನ್ಮುಂದೆ ಈ QR ಕೋಡ್ ಅನ್ನು ಬಳಸಿ ಅಲ್ಲಿನ ಸ್ಥಳೀಯ ಸೇವಾ ಪೂರೈಕೆದಾರರು, ಅಂದರೆ ಯಾರಾದರಲ್ಲಿ ಫೋಟೋಗ್ರಾಫರ್ ಇದ್ರೆ, ಫೋನ್ ಆಪರೇಟರ್ಸ್ ಇದ್ರೆ, ಅವರನ್ನು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಅವರು ಎಷ್ಟು ಸುರಕ್ಷಿತರು ಅಥವಾ ಅವರು ಎಷ್ಟು ಅಥೆಂಟಿಕ್ ಪರ್ಸನ್ ಅನ್ನೋದನ್ನು ಅವರು ಮಾಹಿತಿ ಪಡ್ಕೊಳ್ಬಹುದಾಗಿದೆ. ಪ್ರತಿಯೊಬ್ಬ ಫೋಟೋಗ್ರಾಫರ್ ಆಗಲಿ ಅಥವಾ ಫೋನಿ ಆಪರೇಟರ್ ಆಗಲಿ ಅವರಲ್ಲಿ ಈ QR ಕೋಡ್ ID ಇರುತ್ತೆ. ಅಲ್ಲಿ ಹೋದಂಥ ಪ್ರವಾಸಿಗರು ಅವರಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆ ವ್ಯಕ್ತಿಯ ಹೆಸರು, ವಿಳಾಸ, ಅವನ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲವೂ ಕಂಪ್ಲೀಟ್ ಆಗಿ ಅವರಿಗೆ ಸಿಗುತ್ತೆ. ಇದರಿಂದಾಗಿ ನಾವು ಎಷ್ಟು ಸುರಕ್ಷಿತವಾಗಿರ್ಬಹುದು ಅನ್ನೋದಲ್ಲಿ ಖಾತ್ರಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ QR ಕೋಡ್ ಸ್ಕ್ಯಾನ್ ಮಾಡಿದಾಗ ವ್ಯಕ್ತಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋದು ಕೂಡ ಇದರಿಂದ ದೃಢವಾಗುತ್ತೆ. ಒಟ್ಟಿನಲ್ಲಿ ಪೆಹಲ್ಗಾಮ್ನಲ್ಲಿ ಯಾವುದೇ ಅನಧಿಕೃತ ವ್ಯಕ್ತಿಗಳಿಗೆ ಪ್ರವೇಶವಿಲ್ಲ. ಅಷ್ಟೇ ಅಲ್ಲದೆ ವಂಚನೆಗೆ ಜಾಗವಿಲ್ಲ. ಹೀಗಾಗಿಯೇ ಈಗಾಗಲೇ 7,000ಕ್ಕೂ ಹೆಚ್ಚು ಸೇವಾ ಪೂರೈಕೆದಾರರಿಗೆ ಅಥವಾ ಅಲ್ಲಿನ ಫೋನಿ ಆಪರೇಟರ್, ಫೋಟೋಗ್ರಾಫರ್ಸ್ಗಳಿಗೆ ಈ QR ಕೋಡನ್ನು ವಿತರಿಸಲಾಗಿದೆ. ಅಷ್ಟೇ ಅಲ್ಲದೆ ಪಹಲ್ಗಾಮ್ನ ಸುತ್ತಮುತ್ತ ಇರುವಂತಹ ಒಟ್ಟು 8 ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿರುವಂಥ ಅಧಿಕಾರಿಗಳು ಅಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಿದ್ದಾರೆ. ಈ ಭದ್ರತೆ ದುಪ್ಪಟ್ಟುಗೊಳಿಸಿರೋದ್ರಿಂದ ಪ್ರವಾಸಿಗರ ಸುರಕ್ಷತೆಗೆ ಮತ್ತಷ್ಟು ಖಾತ್ರಿ ದೊರೆತಂತಾಗಿದೆ. ಈಗ ಒಟ್ಟಿನಲ್ಲಿ ಭಯೋತ್ಪಾದನೆಗೆ ತಂತ್ರಜ್ಞಾನದ ಮೂಲಕ ಉತ್ತರ ಕೊಡೋದಿಕ್ಕೆ ಇದೀಗ ಕಾಶ್ಮೀರ ರೆಡಿಯಾಗಿದೆ. ಪೆಹಲ್ಗಾಮ್ ದಾಳಿಗೆ 1 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಮಡಿದಂಥ ಜೀವಗಳನ್ನು ಸ್ಮರಿಸೋಣ. ಅಷ್ಟೇ ಅಲ್ಲ, ಈಗ ತಂತ್ರಜ್ಞಾನದ ಮೂಲಕ ಮತ್ತಷ್ಟು ಸುರಕ್ಷಿತವಾಗಿರುವಂತಹ ಕಾಶ್ಮೀರದ ಮಣ್ಣಿನತ್ತ ಹೆಜ್ಜೆ ಹಾಕೋಣ. ಯಾಕಂದರೆ ಈಗ ಕಾಶ್ಮೀರ ಸುಂದರ ಮಾತ್ರವಲ್ಲ, ಅತ್ಯಂತ ಸುರಕ್ಷಿತವಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.